ಇದೇನಿದು? ಚಿನ್ನುಮರಿ ಬೆಳಗ್ಗೆ ನಾನು ಹೋಗುವಾಗ ಖುಷಿಯಾಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿ ಈಗ ಬೇಜಾರು ಮಾಡ್ಕೊಂಡಿದ್ದಾರಲ್ಲ, ಯಾಕೆ? ಏನಾಯ್ತು? ಹಾಗೇನಿಲ್ಲ ರೀ, ನಾನು ಆರಾಮಾಗೇ ಇದ್ದೀನಿ. ನನಗೇನೋ ಹಾಗೆ ಅನ್ಸಲ್ಲ ಚಿನ್ನುಮರಿ. ನಾನು ಅಬ್ಸರ್ವ್ ಮಾಡಿದ ಹಾಗೆ ನೀವು ಇಲ್ಲಿಂದ ತವ್ರ ಮನೆಗೆ ಹೋದಾಗ ತುಂಬ ಖುಷಿಯಾಗಿರ್ತೀರಿ. ಎಷ್ಟು ಖುಷಿಯಾಗಿರ್ತೀರಿ ಅಂದರೆ ನೀವು ನಿಜವಾಗ್ಲೂ ಇದೇ ಜಾನ್ವಿನ್ ಅಂತ ನಂಗೆ ಡೌಟ್ ಆಗ್ತಾ ಇರುತ್ತೆ. ಅಷ್ಟು ಖುಷಿಯಾಗಿದ್ದವರು ಇಲ್ಲಿಗೆ ಬಂದಾಗ ಯಾಕೋ ಎಲ್ಲಾನು ಕಳ್ಕೊಂಡು ಹಾಗೆ ಡಲ್ ಆಗಿಬಿಡ್ತೀರಿ. ಯಾಕೆ? ಹಾಗೆಲ್ಲ ಏನೂ ಇಲ್ಲ ರೀ. ಅಲ್ಲಿ ಮನೆ ತುಂಬ ಜನ, ಒಬ್ರಲ್ಲ ಒಬ್ರು ಮಾತಿಗೆ ಸಿಗ್ತಾರೆ. ಅವ್ರ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದು ಅಲ್ಲದೆ ನಾವು ಇಷ್ಟಪಡೋರು ನಮ್ಮ ಕಣ್ಮುಂದೆ ಇದ್ರೆ ಆಗೋ ಖುಷಿನೇ ಬೇರೆ. ಒಂಟಿಯಾಗಿದ್ದರೆ ಏನೇನೋ ಬೇಡ್ತಿರೋ ಯೋಚನೆಗಳು ಬರ್ತಿರುತ್ತೆ, ಒಂಟಿತನ ಕಾಡ್ತಾ ಇರುತ್ತೆ. ನಿಮಗೆ ಒಂಟಿಯಾಗಿರೋದು ಅಭ್ಯಾಸ ಇರ್ಬೋದು, ಆದರೆ ನನಗಿಲ್ಲ ರೀ. ನನ್ನ ಸ್ಥಾನದಲ್ಲಿ ಇದ್ದಿದ್ರೆ ನಿಮಗೂ ಗೊತ್ತಾಗಿರೋದು. ಅಂದರೆ ನೀವು ಹೇಳ್ತಾ ಇರೋದು ನಾನು ಒಂಟಿಯಾಗಿದ್ಕೊಂಡು ನೀವು ಒಂಟಿಯಾಗಿರೋ ಥರ ಮಾಡ್ತಿದ್ದೀನಿ ಅಂತಾನೆ? ರೀ, ನಾನೆಲ್ಲಿ ಹಾಗೆ ಹೇಳಿದೆ? ನೀವು ಆಫೀಸಿಗೆ ಹೋದಾಗ ನಂಗೆ ಒಂಟಿತನ ಕಾಡುತ್ತೆ. ಅಕ್ಕದ ಪಕ್ಕದ ಮನೆಯವ್ರ ಜೊತೆ ಮಾತಾಡೋಣ ಅಂದರೆ ಅವ್ರ ಜೊತೆ ಮಾತಾಡಬೇಡಿ ಅಂತ ಹೇಳಿದ್ರಿ. ಇದ್ದಿದ್ದೊಬ್ಬ ವಾಚ್ಮ್ಯಾನ್ ಕೂಡ ಹೇಳ್ದೆ ಕೇಳ್ದೆ ಓಡ್ ಹೋದ. ಮನೆ ಕ್ಲೀನ್ ಮಾಡೋರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಒಂದು ಗೊತ್ತಿಲ್ಲ. ಹೀಗಿರುವಾಗ ನನಗೆ ಒಂಟಿತನ ಕಾಡ್ತಾ ಇರುತ್ತಾರೆ. ಅದನ್ನ ನಾನು ನಿಮ್ಗೆ ಹೇಳಿದ್ದು. ಒಂಟಿಯಾಗಿರೋದು ಕಷ್ಟ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೆ ಒಂಟಿತನದಲ್ಲಿರೋ ಸುಖ ಜೊತೆಯಾಗಿದ್ದ ಕೆಲಸ ನಿಮಗೆ ಸಿಗೋದಿಲ್ಲ. ಅದು ಗೊತ್ತಾ ನಿಮಗೆ ಜಾನ್ವಿ ಅವರೇ? ಯಾರೋ ಪರಿಚಯ ಆಗ್ತಾರೆ, ನಾವು ಮಾತಾಡ್ತೀವಿ, ಅವರು ಆ ಸಲಿಗೆನೇ ದುರುಪಯೋಗ ಪಡಿಸ್ಕೊಂಡು ಇನ್ನೇನೋ ಯೋಚನೆ ಮಾಡ್ತಾರೆ. ಯಾವಾಗ ನಮಗೆ ತೊಂದರೆ ಮಾಡಬಹುದು ಅಂತ ಯೋಚನೆ ಮಾಡ್ತಿರ್ತಾರೆ ಚಿನ್ನುಮರಿ. ಆದರೆ ಒಂಟಿಯಾಗಿದ್ದಾಗ ನೋಡಿ, ನೋ ಪ್ರಾಬ್ಲಮ್, ನಾವು ಹೇಗೆ ಬೇಕೋ ಹಾಗೆ ನಾವಿರ್ಬೋದು ಅಲ್ವಾ? ಸರಿ ರೀ, ನೀವು ಹೇಳ್ತಿರೋದು ಒಂಥರ ಸರಿ ಇದೆ, ಒಪ್ಕೊಳ್ಳೋಣ. ಆದರೆ ಎಷ್ಟು ದಿನ ತನಕ ಒಂಟಿಯಾಗಿರೋದಕ್ಕೆ ಸಾಧ್ಯ ಹೇಳಿ? ಮನುಷ್ಯ ಸಂಘಜೀವಿ, ಅವನು ಒಂಟಿಯಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ನೀವು ಹೇಳ್ತಾ ಇರೋದು ನಾನೊಬ್ಬ ಅನಾಥ, ನನಗೆ ಭಾವನೆಗಳೇ ಇಲ್ಲ ಅಂತ? ಐ ಹ್ಯಾವ್ ನೋ ಫೀಲಿಂಗ್ಸ್? ಛೇ, ಹಾಗೆಲ್ಲ ನಾನು ಹೇಳಿದೆ. ನೀವು ನಾನು ಆಡಿದ ಮಾತನ್ನ ತುಂಬ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ನಾನು ಹಾಗೆ ಹೇಳಿದ್ದಲ್ಲ. ನಾನು ನಿಮ್ಮ ಜೊತೆ ಇರುವಾಗ ನೀವು ಹೇಗೆ ಅನಾಥ ಆಗ್ತೀರಾ ಹೇಳಿ? ನೀವು ನನ್ನ ಬಿಟ್ಟು ಆಫೀಸ್ಗೆ ಹೋದಾಗ ನನಗೆ ಹಾಗೆ ಅನ್ಸೋದು ಸಹಜ ಅಲ್ವಾ? ಅದ್ರ ಬಗ್ಗೆ ನಾನು ಹೇಳ್ತಿರೋದು. ನೀವು ಮನೆಯಲ್ಲಿದ್ದಾಗ ನನಗೆ ಯಾವತ್ತೂ ಹಾಗೆ ಅನಿಸಿಲ್ಲ. ಈ ಥರದ್ದು ಯಾವ ಭಾವನೆಗಳು ನನಗೆ ಬಂದಿಲ್ಲ. ಯಾಕಂದರೆ ನೀವು ನನ್ನ ಅಷ್ಟು ಆವರಿಸ್ಕೊಂಡು ಬಿಟ್ಟಿದ್ದೀರಾ. ನಾನಲ್ಲ ಚಿನ್ನುಮರಿ, ನೀವು ನನ್ನನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡಿದ್ದೀರಿ. ಅನಾಥನಾಗಿ ಬೆಳೆದು ಬಂದೆ, ಆದರೆ ನನಗೆ ಭಾಳ ಸಂಗತಿಯಾಗಿ ನೀವು ಸಿಕ್ಕಿದ್ದೀರಾ. ಹಾಗಿದ್ಮೇಲೆ ನಿಮ್ಮನ್ನು ಬಿಟ್ಟು ಹೋಗೋಕೆ ನನಗೇನು ಮನಸ್ಸಿರುತ್ತೆ? ಕರ್ತವ್ಯ ಅಂತ ಆಫೀಸ್ಗೆ ಹೋಗಿ ಬರ್ತಾ ಇದ್ದೀನಿ ಅಷ್ಟೇ. ನೋಡಿ, ಇನ್ಮೇಲೆ ಆಫೀಸ್ ಕೆಲಸ ಮುಗಿದ ತಕ್ಷಣ ನಿಮ್ಮ ಹತ್ರ ರೋಡ್ ಬಂದುಬಿಡ್ತೀನಿ. ಲಿಸ್ಟ್ ಮಾಡಲ್ಲ. ಸರಿ ರೀ, ಆಮೇಲೆ ನಾನು ಹಾಗೆಲ್ಲ ಮಾತಾಡ್ದೆ ಅಂತ ಬೇಜಾರು ಮಾಡ್ಕೋಬೇಡಿ. ಇನ್ಮೇಲೆ ಹಾಗೆಲ್ಲ ಮಾತಾಡಲ್ಲ. ಇಲ್ಲ ಚಿನ್ನುಮರಿ, ನೀವು ಮಾತಾಡಬೇಕು. ನೀವು ಮಾತಾಡಿದ್ರೆ ಅಲ್ವಾ ನಿಮ್ಮ ಮನಸ್ಸು ಮಾತು ಹೊರಗೆ ಬರೋದು, ನನಗೆ ಅರ್ಥ ಆಗೋದು. ನೋಡಿ, ನೀವು ಮಾತಾಡಿದ್ರೆ ನಿಮ್ಮ ಮನಸ್ಸು ತೇಲಿ ಆಗುತ್ತೆ. ನೀವು ಮಾತಾಡಬೇಕಪ್ಪ. ನಾನು ಇಲ್ಲಿರೋವಾಗ ನೀವು ಯಾಕೆ ಮಾತಾಡದೆ ಸುಮ್ಮನೆ ಇರ್ತೀರಿ? ಯಾಕೆಲ್ಲದನ್ನು ಮುಚ್ಚಿಟ್ಕೋತೀರಿ? ಮಾತಾಡಿ. ಆಯಿತು, ಸರಿ. ಹಾಗಂತ ಜಾಸ್ತಿನೂ ಮಾತಾಡಲ್ಲ. ಆಮೇಲೆ ಆಫೀಸಲ್ಲೇ ಇಷ್ಟು ಕೆಲಸ, ಮನೆಗೆ ಬಂದರೆ ಹೆಂಡತಿ ಕಾಟ, ಏನೇನೋ ಹೇಳಿ ತಲೆ ತಿಂತಾಳೆ ಅಂತ ನೀವು ಆಮೇಲೆ ಆಫೀಸಿಂದ ಲೇಟಾಗಿ ಬಂದುಬಿಟ್ರೆ ಆವಾಗ ನಾನು ಎಲ್ಲಿಗೆ ಹೋಗಲಿ? ಅದಕ್ಕೆ ಅಷ್ಟೆಲ್ಲ ತಲೆ ತಿನ್ನಲ್ಲ. ಸರಿ, ಇವಾಗ ಮಾತಾಡಿದ್ದು ಸಾಕು. ನಾನೊಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀನಿ. ಅರೆ ಇಲ್ಲ, ಈಗ ನಿಮ್ಮ ಮಾತನ್ನು ಬಿಟ್ಟು ನನಗೆ ಏನು ಮಾಡೋಕ್ಕೂ ಇಷ್ಟ ಇಲ್ಲ. ಮಾತಾಡಿ, ಹೇಳಿ, ಏನು ಮಾಡಿದ್ರಿ ಬೆಳಗಿಂದ?
ಸರ್ ಸ್ವಲ್ಪ ಬೇಗ ಹೋಗಿ, ನನ್ನ ಮೀಟಿಂಗ್ಗೆ ಲೇಟ್ ಆಗ್ತಾ ಇದೆ. ಹಾಂ ಆಯ್ತು ಸರ್. ಏನಾಯ್ತ್ರಿ? ಸರ್ ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಒಂದು ನಿಮಿಷ ಚೆಕ್ ಮಾಡ್ತಾ ಇದ್ದೀನಿ ಸರ್. ಸರ್ ನನಗೆ ಮೀಟಿಂಗ್ಗೆ ಲೇಟ್ ಆಗ್ತಾ ಇದೆ ಸರ್. ಒಂದು ನಿಮಿಷ ಸರ್. ಸರ್ ಒಂದೇ ನಿಮಿಷ ಒಂಚೂರು ನೋಡ್ಬಿಡ್ತೀನಿ ಸರ್. ಸರ್ ಒಂಚೂರು ಏನೋ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಒಂದು 5 ನಿಮಿಷ ನೋಡ್ಬಿಡ್ತೀನಿ ಸರ್. 5 ನಿಮಿಷದ ಬೆಲೆ ಗೊತ್ತೇನ್ರಿ ನಿಮ್ಗೆ? ಹೋಗಿ ನಾನು ನಿಮ್ಮ ಆಟೋ ಹತ್ತಿದ್ನಲ್ಲ, ಈ ಕಿತ್ತೋಗಿರೋ ಆಟೋನ್ ತಗೊಂಡೋಗಿ ಯಾವ್ದಾದ್ರು ಗುಜ್ರಿಗೆ ಹಾಕಿ. ನನ್ನ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರಿ ನೀವು. ಛೇ ಸರ್ 2 ನಿಮಿಷ ಮಾಡ್ಬಿಡ್ತೀನಿ ಸರ್. ಆಟೋ ಏನಪ್ಪ ಮಾಡೋದು? ಏನಯ್ಯ ನೀನು? ನನ್ನ ಜೀವನದ ರಥ, ನನ್ನ ದುಡಿಮೆ ದಾರಿ ದೀಪ, ನೀನೀಗ ನನ್ನ ಜೊತೆ ಮುನಿಸ್ಕೊಂಡ್ಬಿಟ್ರೆ ನಾನು ಏನಪ್ಪ ಮಾಡಬೇಕು? ಚಿನ್ನುಮರಿ, ಚಿನ್ನುಮರಿ, ರೀ ಎಲ್ಲಿ ಹೋಗಿದ್ರಿ ನೀವು? ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಚಿನ್ನುಮರಿ ಯಾಕೆ ಇಷ್ಟು ಗಾಬರಿ ಮಾಡ್ಕೊತಿದ್ದೀರಿ? ಏನಾಯ್ತು? ಮತ್ತೇನ್ರಿ, ಮನೆಗೆ ಬಂದವ್ರು ಹೇಳ್ದೆ ಹೋದ್ರೆ ನಾನು ಏನು ಅಂತ ತಿಳ್ಕೊಬೇಕು? ನೋಡಲಿ ನಗ್ತಾ ಇರೋದನ್ನ. ಯಾಕೆ ನಗ್ತಿದ್ದೀರಾ? ನನ್ನ ನೀವು ತಮಾಷೆ ಮಾಡ್ತಾ ಇದ್ದೀನ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ ಚಿನ್ನುಮರಿ, ಇವಾಗ ನೀವು 2 ಕ್ಷಣ ಕಾಣದೆ ಹೋದ್ರೆ ನಾನು ಹೇಗೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತೀನೋ, ಇವತ್ತು ನೀವು ಹಾಗೆ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ, ಅದಕ್ಕೆ ನಗು ಬಂತು ಅಷ್ಟೇ. ಹೋ ಹೌದಲ್ವಾ? ನನಗೆ ಗೊತ್ತೇ ಆಗ್ಲಿಲ್ಲ ನೋಡಿ. ನಿಮ್ ಜೊತೆ ಸೇರಿ ನಾನು ನಿಮ್ ತರನೇ ಆಗ್ಬಿಡ್ತಿದ್ದೀನಿ. ಹೌದು, ಮತ್ತೆ ಅದಕ್ಕೆ ಹೇಳೋದಲ್ವಾ ಮ್ಯಾರೇಜ್ ಇಸ್ ಅ ಮೇಡ್ ಇನ್ ಹೆವೆನ್ ಅಂತ. ಅದಕ್ಕೆ ಭಗವಂತ ನಿಮ್ಮಂಥ ಸಂಗಾತಿನ ನನಗೆ ಕಳಿಸ್ಕೊಟ್ಟಿರೋದು. ಸರಿ ಈಗ ಎಲ್ಲಿ ಹೋಗಿರಿ ನೀವು ಅದನ್ನ ಹೇಳಿ. ಚಿನ್ನುಮರಿ, ನೀವು ಯಾವಾಗಲೂ ಹೇಳ್ತಿರ್ತೀರಾ ಅಲ್ವಾ, ನಾನು ಆಫೀಸ್ಗೆ ಹೋದ ತಕ್ಷಣ ನೀವು ಒಂಟಿ ಆಗ್ಬಿಡ್ತೀರಾ, ಮನೇಲಿ ಒಬ್ಬರೇ ಇರಬೇಕಾಗುತ್ತೆ, ಮಾತಾಡೋಕೆ ಯಾರು ಇರೋದಿಲ್ಲ, ಆಟಾಡೋಕೆ ಯಾರು ಇರೋದಿಲ್ಲ ಅಂತ. ಅದಕ್ಕೆ ನಿಮಗೆ ಒಬ್ರು ಪಾರ್ಟ್ನರ್ನ ಕರ್ಕೊಂಬರೋಣ ಅಂತ ಹೋಗಿದ್ದೆ. ಹಾ, ಪಾರ್ಟ್ನರಾ? ಯಾರೇ ಅದು? ಅದನ್ನು ಹೇಳಬೇಕು ಅನ್ನೋದಾದರೆ ಮೊದಲು ಪೇಮೆಂಟ್ ಆಗಬೇಕು. ಏನ್ ಪೇಮೆಂಟು? ಒಂದೇ ಒಂದು ಸಿಹಿ ಮುತ್ತು. ಮೊದಲು ಅದು ಯಾರು ಅಂತ ಹೇಳಿ, ಆಮೇಲೆ ಎಷ್ಟು ಕೇಳಿದ್ರು ಅಷ್ಟು ಕೊಡ್ತೀನಿ. ಅದೆಲ್ಲ ಸಾಧ್ಯ ಇಲ್ಲ. ಅಡ್ವಾನ್ಸ್ ಇಸ್ಕೊಳ್ದೆ ಜಯಂತ ಯಾವತ್ತೂ ಕೆಲಸ ಮಾಡಲ್ಲ. ಅಡ್ವಾನ್ಸ್ ಪ್ಲೀಸ್. ಸರಿ ಇವಾಗ ಇದು ಸಾಕು. ಅದು ಯಾರು ಅಂತ ಮೊದಲು ಹೇಳಿ. ಸರಿ, ಕಣ್ಣು ಮುಚ್ಕೊಳ್ಳಿ. ಆಟ ಆಡಿಸ್ಬೇಡಿ, ಹೇಳ್ರಿ. ಕಣ್ಣು ಮುಚ್ಕೊಳ್ಳಿ ಚಿನ್ನುಮರಿ. ಸರಿ ಆಯ್ತು. ಕಣ್ಬಿಡ್ಬಾರ್ದು, ಕಣ್ಬಿಡ್ಬಾರ್ದು. ಬರ್ತಾ ಇದ್ದೀನಿ, ಕಣ್ಣು ಮುಚ್ಕೊಂಡಿರಿ. ಊರಿ ಬೇಗ ಹೇಳಿ. ಹಾಗೆ ಕಣ್ಣು ಮುಚ್ಕೊಂಡಿರಿ. ಎಲ್ಲಿ ಕಣ್ಬಿಡಿ.
ಪಾಪ ಚೂಚು ಹೇಗೆ ಅನಿಸ್ತಾ ಇದೆ ಹೊಸ ಪಾರ್ಟ್ನರು? ತುಂಬ ಮುದ್ದಾಗಿದ್ದೀರಿ. ಅದ್ರ ಕಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಕಿವಿ ನೋಡಿ ಅಯ್ಯೋ ಎಷ್ಟು ಮುದ್ದಾಗಿದೆ. ಖುಷಿ ಆಯ್ತಾ ಚಿನ್ಮರಿ? ಖುಷಿ ಆಗದೆ ಇರುತ್ತಾ? ಇಷ್ಟು ಮುದ್ದಾಗಿರೋ ಮೊಲ ನಂಗೆ ತಂದ್ಕೊಟ್ಟಿದ್ದೀರಾ, ತುಂಬ ಮುದ್ದಾಗಿದೆ. ತುಂಬ 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 ಥ್ಯಾಂಕ್ಸ್ ರೀ. ನಿಮಗೆ ಖುಷಿ ಆಯ್ತಲ್ಲ, ನನಗಷ್ಟೇ ಸಾಕು. ನೋಡಿ, ನೀವು ಯಾವಾಗಲೂ ಹೇಳ್ತಿದ್ರಲ್ಲ ಒಂಟಿ ಆಗ್ಬಿಡ್ತೀನಿ ಅಂತ. ಇನ್ಮೇಲೆ ನೀವು ಒಂಟಿಯಾಗಿರೋದಿಲ್ಲ. ನೀವು ಮೊಲ ಜೊತೆ ಮಾತಾಡ್ಬೋದು, ಆಟ ಆಡ್ಬೋದು, ಮುದ್ದು ಮಾಡ್ಬೋದು ಅಲ್ವಾ? ಥ್ಯಾಂಕ್ಸ್ ರೀ. ರೀ, ಯಾಕ್ರಿ ಇವತ್ತು ಇಷ್ಟು ಲೇಟು? ಯಾಕ್ರಿ ಇಷ್ಟು ಸುಸ್ತಾಗಿದ್ದೀರಾ? ಕಾಫಿ ಮಾಡ್ಕೊಂಡು ಬರ್ತೀನಿ ರೀ. ಬೇಡ ಲಕ್ಷ್ಮಿ, ಬರ್ತಾ ಕುಡ್ಕೊ ಬಂದೆ. ಯಾಕ್ರಿ, ಏನಾಯ್ತು? ಯಾಕೋ ಬೇಜಾರಲ್ಲಿರೋ ಥರ ಇದ್ದೀರಾ? ಇವತ್ತು ಕೆಲಸ ಸರಿಯಾಗಿಲ್ವಾ? ಇಲ್ಲ, ಕೆಲಸ ಎಲ್ಲ ಸರಿಗಾಗ್ತಿದೆ. ಯಾಕೋ ಆಟೋ ತೊಂದರೆ ಕೊಡ್ತಾ ಇದೆ ಲಕ್ಷ್ಮಿ. ಇವತ್ತು ಇದ್ದಕ್ಕಿದ್ದಂಗೆ ರೋಡಲ್ಲಿ ಸ್ಟಾಪ್ ಆಗೋಯ್ತು. ಎಷ್ಟು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗಲಿಲ್ಲ. ತುಂಬ ತೊಂದರೆ ಆಗೋಯ್ತು. ಗ್ಯಾರೇಜಲ್ಲಿ ತೋರಿಸ್ಬೋದಾಗಿತ್ತಲ್ವಾ? ತೋರಿಸ್ದೆ, ಏನೋ ಇಂಜನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇಂಜನ್ ಪ್ರಾಬ್ಲಮ್ ಅಂದರೆ ಖರ್ಚು ಅಂತಲೇ ಅರ್ಥ. ಈ ಪರಿಸ್ಥಿತಿಲಿ ಅಷ್ಟು ದುಡ್ಡನ್ನು ಹೆಂಗೆ ಹೊಂದಿಸೋದು ಅಂತ. ಮನುಷ್ಯರ ಜೀವನನು ಆಟೋ ಇದ್ದಾಗೆ ಅಲ್ವೇನ್ರಿ? ಸಮಯ ಅಂತಾನು ನೋಡ್ದೆ ಹಗಲು ರಾತ್ರಿ ದುಡ್ಡು ದುಡ್ಡು ಅಂತ ದುಡಿತೀವಿ. ಆ ದುಡಿಮೇಲಿ ನಮ್ಮ ಆರೋಗ್ಯದ ಕಡೆ ಗಮನನೇ ಕೊಡಲ್ಲ. ಒಂದಿನ ಆರೋಗ್ಯ ಕೆಟ್ಟಾಗ ನಮ್ಮ ತಪ್ಪು ಏನು ಅನ್ನೋದು ಗೊತ್ತಾಗತ್ತೆ. ಹಾಗೆ ಆಟೋನೂ ಕೂಡ. ರಿಪೇರಿಗೆ ಬಂದಾಗ ಅದನ್ನ ರಿಪೇರಿ ಮಾಡಿಸೋದನ್ನ ಬಿಟ್ಟು ಯೋಚನೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಹೋಗ್ಲಿ, ನಿಮಗೆ ರಿಪೇರಿ ಮಾಡಕ್ ಬರುತ್ತಲ್ಲ, ನೀವಾದ್ರೂ ಅದನ್ನ ಸರಿ ಮಾಡಬಹುದಲ್ವಾ? ನೋಡಿದೆ ಲಕ್ಷ್ಮಿ, ಕಾರ್ ಇಂಜನ್ಗೂ ಆಟೋ ಇಂಜನ್ಗೂ ಸ್ವಲ್ಪ ವ್ಯತ್ಯಾಸ. ಖಂಡಿತ ಅದು ಇಂಜಿನ್ ಪ್ರಾಬ್ಲಮ್ ಅಂತ ಗೊತ್ತಾಯಿತು. ಈ ಪರಿಸ್ಥಿತಿಲಿ ನಾನು ಆಟೋ ಓಡಿಸ್ಲಿಲ್ಲ ಅಂದರೆ ನನ್ನ ಕೈ ಕಟ್ಟಾಗ್ತಂಗೆ ಆಗೋಗ್ಬಿಡುತ್ತೆ. ರೀ, ನಿಮ್ಮ ಫ್ರೆಂಡ್ ಚೆನ್ನಪ್ಪ ಅವ್ರಿಗೆ ಈ ವಿಷಯ ಹೇಳಬೇಕಾಗಿತ್ತು. ಅವರೇ ಏನಾದರೂ ಸಹಾಯ ಮಾಡ್ತಿದ್ರು. ಎಂಥ ಮಾತು ಅಂತ ಆಡ್ತೀಯ ಲಕ್ಷ್ಮಿ? ನಮ್ಮ ಜೀವನ ಚೆನ್ನಾಗಾಗಲಿ ಅಂತ ಅವ್ರು ಓಡಿಸೋ ಆಟೋನ ನಮಗೆ ಕೊಟ್ಟಿದ್ದಾರೆ. ಆಟೋ ಇಷ್ಟು ದಿನ ಓಡಿಸಿ ಅದ್ರಲ್ಲಿ ದುಡ್ಕೊಂಡು ರಿಪೇರಿಗೆ ಬಂದಿದ್ದಾಗ ರಿಪೇರಿ ನೀವು ಮಾಡಿಸ್ಕೊಡಿ ಅಂತ ಕೇಳೋಕ್ಕಾಗತ್ತಾ? ಹಂಗೆ ಕೇಳಿದ್ರೆ ತಪ್ಪಾಗುತ್ತೆ. ಆಟೋಯಿಂದ ಇಷ್ಟು ದಿನ ನಾವು ದುಡ್ದಿದ್ದೀವಿ, ಅದು ರಿಪೇರಿಗೆ ಬಂದಾಗ ರಿಪೇರಿ ಮಾಡಿಸೋ ಜವಾಬ್ದಾರಿನೂ ನಮ್ಮದೇ. ನೀವು ಹೇಳೋದು ಸರಿನೇ ರೀ. ಈಗ ರಿಪೇರಿಗೆ ಎಷ್ಟು ಖರ್ಚಾಗ್ಬೋದು? ಅವನು ಮೆಕ್ಯಾನಿಕ್ಕು, ಇಂಜಿನ್ ಆದ್ದರಿಂದ ಕನಿಷ್ಠ ಅಂದ್ರೂ 25,000 to 30,000 ಖರ್ಚಾಗತ್ತಂತೆ. ಈಗಿರೋ ಪರಿಸ್ಥಿತಿಯಲ್ಲಿ ಹೆಂಗೆ ಹೊಂದಿಸೋದು ಅಂತ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ PF ದುಡ್ಡಿದೆಯಲ್ಲ, ಅದ್ರಲ್ಲಿ ತಗೊಂಡು ರಿಪೇರಿ ಮಾಡಿಸಿ. ಲಕ್ಷ್ಮಿ, PF ದುಡ್ಡಲ್ಲಿ ಯಾವ ಕಾರಣಕ್ಕೂ 1 ಪೈಸಾ ತೆಗಿಯಂಗಿಲ್ಲ. ಅದು ನಮ್ಮ ಕನಸಿನ ಮನೆ ಕಟ್ಸಕ್ಕೆ ಅಂತ ಇಟ್ಟಿರೋದು. ಒಂದ್ಸಲ ನೀನು ದುಡ್ಡು ತೆಗಿಯೋಕೆ ಅಭ್ಯಾಸ ಆಗಿಬಿಟ್ರೆ ಅದು ಕೊನೆನೇ ಇರಲ್ಲ. ಯಾವುದೇ ಕಾರಣಕ್ಕೂ PF ದುಡ್ಡಿಂದ 1 ಪೈಸಾ ನಾನು ತೆಗಿಯಲ್ಲ.
ಜಾನ್ವಿ ಅಕ್ಕ ಇಷ್ಟ ಅನ್ನು ಈ ಜಾನ್ವಿ ಅಕ್ಕ ಊಟ ಮಾಡ್ತೀಯಾ? ತಿಂತೀಯ ಸ್ವಲ್ಪ? ಆ ಆ ಬೇಡ್ವಾ? ಹೋಗ್ಲಿ ಬಿಡು, ಆಮೇಲೆ ತಿಂತೀನಿ. ಹ್ಞೂ ಯಾರು ಕ್ಯೂಟಿ? ನಾನೇ ಕ್ಯೂಟಿ. ಚಿನ್ನಮರಿ ಹಾಂ ಆಟ ಆಡಿದ್ದು ಸಾಕು, ಬನ್ನಿ. ಹಾಂ ಇನ್ನೊಂದು ಸ್ವಲ್ಪ ಹೊತ್ತಿರ್ತೀನಿ. ನನಗೆ ಇದು ನೋಡ್ತಾ ಇದ್ರೆ ಬಿಟ್ಟು ಬರೋಕ್ಕೆ ಮನ್ಸು ಬರ್ತಾ ಇಲ್ಲ. ಅಲ್ಲ ಚಿನ್ನಮರಿ, ಪಾರ್ಟ್ನರ್ ಬಂದಾಗ್ಲಿಂದ ನೀವು ಅದ್ರ ಜೊತೆನೇ ಆಟ ಆಡ್ತಾ ಇದ್ದೀರಾ. ಈಗ ಅದಕ್ಕೂ ಬೇಜಾರಾಗಿರುತ್ತೆ ಅಲ್ವಾ? ಬನ್ನಿ, ಒಂದು ಬ್ರೇಕ್ ತಗೊಳ್ಳಿ. ಅದಕ್ಕೆ ಬೇಜಾರಾಗಿದೆ. ಇಲ್ಲಿ ನೋಡಿ, ನನ್ನೇ ನೋಡ್ಕೊಂಡು ಕೂತಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರ್ತೀನಿ. ಅಲ್ಲ, ಆಟ ಆಡಬೇಕು ಅಂದರೆ ಊಟ ತಿಂಡಿ ಬಿಡಬೇಕು ಅಂತ ಯಾವ ರೂಲು ಇಲ್ವಲ್ಲ. ಬನ್ನಿ ಊಟ ಮಾಡೋಣ, ಆಮೇಲೆ ಆಟ ಆಡಿದ್ರೆ ಆಯ್ತು. ಒಂದು 5 ನಿಮಿಷ, ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿ ಬಂದ್ಬಿಡ್ತೀನಿ. ಹಾಂ ನೀನು ತಿಂತಾನೆ ಇಲ್ವಾ? ಏನು ತಿನ್ಲಿಲ್ವಾ? ರೀ, ಯಾಕ್ರಿ ಹೀಗೆ ಮಾಡಿದ್ರಿ? ಯಾವುದೂ ನಮ್ಮ ಜೀವನದಲ್ಲಿ ತುಂಬ ಹಚ್ಕೊಳಕ್ಕೆ ಹೋಗ್ಬಾರ್ದು ಚಿನ್ನಮರಿ. ಹಾಗಿದ್ರೆ ನೀವು ನನ್ನ ಹಚ್ಕೊಂಡಿದ್ದೀರಾ? ಏನೋ ಸ್ವಲ್ಪ ಅದಕ್ಕೆ ಮುದ್ದು ಮಾಡೋದ್ನಪ್ಪ. ಹೌದೌದು, ಬರೀ ಅದಕ್ಕೆ ಮುದ್ದು ಮಾಡ್ತಾ ಇರಿ ನೀವು. ನನ್ನ ಬಗ್ಗೆ ಗಮನನೇ ಕೊಡಬೇಡಿ. ನನಗೆ ಯಾರು ಮುದ್ದು ಮಾಡೋರು? ನಾನು ಇಲ್ವಾ ಮುದ್ದು ಮಾಡೋಕ್ಕೆ? ಮೊದಲು ನೀವು, ಆಮೇಲೆ ಮೊಲ. ಸರಿ, ಹಾಗಾದರೆ ಪಾರ್ಟ್ನರ್ನ ಕರ್ಕೊಂಬಂದಿದ್ದಕ್ಕೆ ನಂಗೆ ಬ್ಯಾಲೆನ್ಸ್ ಕೊಡಬೇಕಾಗಿತ್ತಲ್ಲ. ಎಲ್ಲಿ ಕೊಡಿ? ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ಅರೆ, ನಿಮಗೆ ನಾಚಿಕೆ ನನ್ನ ಹತ್ರ? ನೀವು ಒಟ್ಟು 100 ಮುತ್ತು ಕೊಡ್ತೀನಿ ಅಂತ ಹೇಳಿದ್ರಿ, 1 ಕೊಟ್ಟಿದ್ದೀರಾ. 99 ಬಾಕಿ ಇದೆ. ಕೊಡಿ ನೋಡೋಣ. ಆಗಲ್ಲಪ್ಪ, ಅಷ್ಟೊಂದು ಮುತ್ತು ಒಂದೇ ಸತಿ ಕೊಡೋಕೆ ನನ್ನ ಕೈಲಾಗಲ್ಲ. ಸಾಧ್ಯನೇ ಇಲ್ಲ. ಈಗ ನೀವು ಮುತ್ತು ಕೊಡೋಲ್ಲ ಅಂದರೆ ನಾನು ತಗೊಳ್ತೀನಿ. ಅಯ್ಯೋ, ಅದು ನನ್ನೇ ಕರೀತಾರದು. ಬಂದೆ. ಚಿನ್ನಮರಿ, ರೀ, ಹೀಗೆ ಹೇಳಿದ್ರೆ ಹೇಗೆ? ನೀವು ದುಡಿಯೋ ದಾರಿನ ಸರಿ ಮಾಡ್ಕೊಂಡ್ರೆ ತಾನೇ ಮನೆ ಕಟ್ಟೋ ಕನಸು ನನ್ಸಾಗೋದು. ಹಾಗಂತ ಆ ದುಡ್ಡಿಗೆ ಕೈ ಹಾಕಕ್ಕಾಗಲ್ಲ ಲಕ್ಷ್ಮಿ. ಆಟೋ ರಿಪೇರಿ ಮಾಡೋಕ್ಕೆ ಬೇರೆ ದಾರಿ ಏನಾದರೂ ಹುಡುಕ್ತೀನಿ ಬಿಡ. ಕಣ್ಮುಂದೆ ಇರೋ ಪರಿಹಾರನ ಬಳಸ್ಕೊಳ್ಳೋದು ಬಿಟ್ಟು ಬೇರೆ ದಾರಿ ಸಿಗುತ್ತಾ ಅಂತ ಯೋಚನೆ ಮಾಡ್ತೀನಿ ಅಂತಿರಲ್ಲ. ಈಗ ದುಡಿಮೆಗಿರೋದು ಆಟೋ ಒಂದೇ ರೀ. ಅದೇ ಈಗ ಸರಿ ಇಲ್ಲದೆ ಇರುವಾಗ ಬೇರೆ ದಾರಿ ಯಾವುದಿದೆ ಹೇಳಿ? ತಪ್ಪಾಗುತ್ತೆ ಲಕ್ಷ್ಮಿ. ಆ ದುಡ್ಡು ನಾನು ಇಷ್ಟು ವರ್ಷ ದುಡಿಮೆಯ ಪ್ರತಿಫಲ. ಅದನ್ನ ನೀನು ಕನಸು ಕಂಡು ಮನೆ ಕಟ್ಸೋಕೆ ಅಂತ ಇಟ್ಟಿದ್ದೀನಿ. ಈಗೇನೋ ಸಣ್ಣ ಸಮಸ್ಯೆ ಬಂತು ಅಂತ ಆ ದುಡ್ಡು ತೆಗೆಯೋದ್ರೆ ತಪ್ಪಾಗಲ್ವಾ? ಬೇಡ ಬೇಡ, ಆ ದುಡ್ಡು ಹೇಗಿದೆಯೋ ಹಾಗೆ ಇರಲಿ. ಮಾ, ಏನು ಯಾವುದೋ ದುಡ್ಡಿನ ವಿಚಾರ ಮಾತಾಡ್ತಿರೋ ಆಗಿತ್ತು ಇಬ್ರು? ಹಾಗೇನಿಲ್ಲ ಹರೀಶ. ನಿಮ್ಮಪ್ಪನ ಆಟೋ ರಿಪೇರಿಗೆ ಬಂದಿದೆಯಂತೆ. ಅದನ್ನು ಸರಿ ಮಾಡ್ಸೋಕ್ಕೆ
25,000-30,000 ಖರ್ಚಾಗತ್ತಂತೆ. ಅದೇ ಅದನ್ನು ಹೇಗೆ ಹೊಂದಿಸೋದು ಅಂತ ಮಾತಾಡ್ತಾ ಇದ್ವಿ. ಛೇ, ಇಂಥ ಟೈಮಲ್ಲಿ ಅಪ್ಪ ಅಮ್ಮಂಗೆ ಸಹಾಯ ಮಾಡೋಣ ಅಂದರೆ ಆಗ್ತಾನೇ ಇಲ್ಲ. ಏನೋ ಗೌಡ್ರು ಹೆಲ್ಪ್ ಮಾಡಿದ್ದಕ್ಕೆ ಫೈನಾನ್ಷಿಯರಿಂದ ತಪ್ಪಿಸ್ಕೊಂಡೆ. ಈಗ ಇವರು ನನ್ನನ್ನು ದುಡ್ಡು ಕೇಳಿದ್ರೆ ಏನಪ್ಪ ಮಾಡೋದು, ಎಲ್ಲಿಂದ ತರೋದು?